Hi friends, Nanu Maltesh. In this video, I am going to discuss about SSLC NCERT Mathematics syllabus solutions for board model question paper 2019 set 2. Idaralli now I am going to find the solution for question number 37. 37 question says like this: a vessel is in the form of an inverted cone. Its height is 8 centimeter and radius is 5 centimeter. It is filled with water to the brim. When lead shots which is in the form of sphere of radius 0.5 centimeter are dropped into the vessel, 1/4 of water flows out. Find the number of lead shots dropped into the ವೆಜಲ್ ಅಂತ ಪ್ರಶ್ನೆ ಇದೆ. ಅಂದ್ರೆ ಏನಪ್ಪ ವೆರಿ ಸಿಂಪಲ್. ಸೊ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ವೆಜಲ್ ಈಸ್ ಇನ್ ದ ಫಾರ್ಮ್ ಆಫ್ ಆನ್ ಇನ್ವರ್ಟೆಡ್ ಕೋನ್. ಇನ್ವರ್ಟೆಡ್ ಕೋನ್ ರೀತಿನಲ್ಲಿ ಒಂದು ಪಾತ್ರ ಇದೆ, ವೆಜಲ್ ಇದೆ. ಅದರ ಹೈಟ್, ಇಟ್ಸ್ ಹೈಟ್ ಈಸ್ 8 ಸೆಂಟಿಮೀಟರ್ ಅಂಡ್ ರೇಡಿಯಸ್ ಈಸ್ 5 ಸೆಂಟಿಮೀಟರ್. ಸೊ ಇಟ್ ಈಸ್ ಫಿಲ್ಡ್ ವಿತ್ ವಾಟರ್ ಟು ದ ಬ್ರಿಮ್ ಅಂತಂದ್ರೆ ಅದು ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್ ಅಟ್ ದಿ ಪೀಕ್ ಲೆವೆಲ್. ಸೊ ಅಲ್ಲಿವರೆಗೂ ನೀರನ್ನ ಫುಲ್ ತುಂಬಿಟ್ಟಿದ್ದಾರೆ. ಸೊ ಅದರಲ್ಲಿ ಏನ್ ಮಾಡ್ತಾರೆ, ವೆನ್ ಲೆಡ್ ಶಾರ್ಟ್ಸ್ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಸ್ಪಿಯರ್ಗಳು ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಲೆಡ್ ಶಾರ್ಟ್ಸ್ ಆರ್ ಟು ಬಿ ಫಿಲ್ಡ್. ಅದರ ರೇಡಿಯಸ್ ಎಷ್ಟು ಇರುತ್ತೆ, ಒಂದು ಸ್ಪಿಯರ್ ನ ರೇಡಿಯಸ್ ಎಷ್ಟು ಅಂತಂದ್ರೆ 0.5 ಸೆಂಟಿಮೀಟರ್ ಇರುತ್ತೆ. ಸೊ ಆ ಡ್ರಾಪ್ ಇನ್ ಟು ದ ವೆಸಲ್ ಆ ತರ ಇರ್ತಕ್ಕಂತ ಒಂದು ಲೆಡ್ ಶಾರ್ಟ್ಸ್ ಗಳನ್ನ ಅದ್ರೊಳಗಡೆ ತುಂಬ್ತಾರೆ. ಆ ಲೆಡ್ ಶಾರ್ಟ್ ನ ಒಂದು ರೇಡಿಯಸ್ ಎಷ್ಟಪ್ಪ ಅಂತಂದ್ರೆ 0.5 ಸೆಂಟಿಮೀಟರ್ ಇದೆ. ಸೊ 1/4 ಆಫ್ ವಾಟರ್ ಫ್ಲೋಸ್ ಔಟ್. ಆ ರೀತಿಯ ಲೆಡ್ ಶಾರ್ಟ್ಸ್ ಗಳನ್ನ ಹಾಕಿದಾಗ ಆ ಒಂದು ಏನು ಕೋನ್ ಶೇಪ್ಡ್ ಏನು ವೆಸಲ್ ಇತ್ತಲ್ಲ ಅದ್ರೊಳಗಿಂದ 1/4 ಆಫ್ ವಾಲ್ಯೂಮ್ ಆಫ್ ವಾಟರ್ ಏನು ಅದ್ರೊಳಗಡೆ ಇತ್ತಲ್ಲ ಅದೇನದು ಫ್ಲೋ ಔಟ್ ಹೊರಗಡೆ ಬಂತು. ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ಟು ದ ವೆಸಲ್. ಅಂದ್ರೆ ಎಷ್ಟು ಲೆಡ್ ಶಾರ್ಟ್ಸ್ ಗಳನ್ನ ಅದ್ರೊಳಗಡೆ ತುಂಬಿದ್ರು ಅಂತಕ್ಕಂಥ. ಸೊ ಇದಕ್ಕೆ ನಾವು ಸೊಲ್ಯೂಷನ್ ಅನ್ನ ಕಂಡಿಡ್ಕೊಳ್ಳೋಣ. ಸೊಲ್ಯೂಷನ್, first we draw one simple diagram of inverted cone. So this is inverted cone. Its radius is 5 centimeters. So this is radius. So R is equal to 5 centimeter and its height is 8 centimeter. So it is filled with water to the brim. ಇದು ತುಂಬಾ ಏನ್ ಮಾಡಿದ್ರೆ ವಾಟರ್ ಅನ್ನ ಫಿಲ್ ಅಪ್ ಮಾಡಿದ್ದಾರೆ. ಸೊ ಈಗ ನಾವು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಂದ್ರೆ ನೋಡಿ, ಇದರ ಒಂದು ಇನ್ವರ್ಟೆಡ್ ಕೋನ್ ದ ಒಂದು ವಾಲ್ಯೂಮ್ ಅನ್ನ ಕಂಡುಹಿಡ್ಕೋಬೇಕು ನಾವು. ಸೊ ವಿ ನೋ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದಿ ಕೋನ್ ಯಾವ್ದಪ್ಪ ಅಂತಂದ್ರೆ 1/3 πr²h. ಅದನ್ನ ಹಾಕೊಂಡು ಈ ಒಂದು ಇನ್ವರ್ಟೆಡ್ ಕೋನ್ ವಾಲ್ಯೂಮ್ ಅನ್ನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್, ನೋಡಿ ಲೆಡ್ ಶಾರ್ಟ್ಸ್ ವಿಚ್ ಇನ್ ದ ಫಾರ್ಮ್ ಆಫ್ ಸ್ಪೇರ್ ಆಫ್ ರೇಡಿಯಸ್ ಅಂತಂದ್ರೆ ಒಂದು ಲೆಡ್ ಶಾರ್ಟ್ ನ ವಾಲ್ಯೂಮ್ ಅನ್ನ ಕಂಡುಹಿಡ್ಕೋಬೇಕು. ಸೊ ದಟ್ ಲೆಡ್ ಶಾರ್ಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸ್ಪೇರ್ ಅಂತಂದ್ರೆ ವಾಲ್ಯೂಮ್ ಆಫ್ ಸ್ಪೇರ್ ಫಾರ್ಮುಲಾ ಹಾಕಬೇಕು. ಸೊ ದಟ್ ಈಸ್ ವಿ ಇಸ್ ಕೋಡ್ 4/3 πr³ ಕ್ಯೂಬಿಕ್ ಯೂನಿಟ್ಸ್. ಅದರಲ್ಲಿ ನಾವು ಆ ಲೆಡ್ ಶಾರ್ಟ್ ನ ಒಂದು ವಾಲ್ಯೂಮ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸೊ ಇದು ಈ ಲೆಡ್ ಶಾರ್ಟ್ ಅಂತಂದ್ರೆ ನೋಡಿ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಸ್ಪಿಯರ್. ಸೊ ಇದರ ಒಂದು ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಇದರ ರೇಡಿಯಸ್ R is equal to 0.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದರ ಒಂದು ವಾಲ್ಯೂಮ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸೊ ನಂತರ ಏನಾಗ್ತದೆ, ಎಷ್ಟು ಸಮ್ ಆಫ್ ದಿ ಲೆಡ್ ಶಾರ್ಟ್ಸ್ ಆರ್ ಟು ಬಿ ಫಿಲ್ಡ್ ಇನ್ ದ ಇನ್ವರ್ಟೆಡ್ ಕೋನ್. ಅವಾಗ ಏನಾಗ್ತದೆ 1/4 ಆಫ್ ವಾಲ್ಯೂಮ್ ಆಫ್ ವಾಟರ್ ಇಸ್ ಫ್ಲೋ ಔಟ್, ಹೊರಗಡೆ ಬರುತ್ತೆ. ಸೊ ಅವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ವಾಲ್ಯೂಮ್ ಆಫ್ ದಿ ವಾಟರ್ ಫ್ಲೋ ಔಟ್ ಈಸ್ ಈಕ್ವಲ್ ಟು 1/4 ಆಫ್ ವಾಲ್ಯೂಮ್ ಆಫ್ ವಾಟರ್ ಇನ್ ದ ಕೋನ್, ಇನ್ವರ್ಟೆಡ್ ಕೋನ್. ಅದನ್ನು ಕಂಡುಹಿಡ್ಕೊಂಡು ಈಗ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಇನ್ಸರ್ಟೆಡ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವಾಟರ್ ಫ್ಲೋ ಔಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಒನ್ ಲೆಡ್ ಶಾರ್ಟ್. ಅದನ್ನ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡ್ರೆ ವಿ ಗೆಟ್ ದ
ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ಟು ದ ವೆಜಲ್, ಅದು ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಈಗ ಫಸ್ಟ್ ವಾಲ್ಯೂಮ್ ಆಫ್ ಇನ್ವರ್ಟೆಡ್ ಕೋನ್ ಅದರದ ಒಂದು ವಾಲ್ಯೂಮ್ ಅನ್ನ ಕಂಡುಹಿಡಿಯೋಣ. ಸೊ ಫಸ್ಟ್ ವಾಲ್ಯೂಮ್ ಆಫ್ water in the cone, that is V is equal to 1 by 3 pi r square h cubic units. So that equal to 1 by 3 into pi ಅಂತಂದ್ರೆ 22 by 7 r ಅಂದ್ರೆ radius. So given what is the radius of inverted cone ಅಂತಂದ್ರೆ given that is r is equal to 5 ಅಂತಂದ್ರೆ 5 into 5, r square means 5 into 5 into height h is equal to h is equal to 8 centimeter ಅಂತ ಇದೆ. ಸೊ ಇಲ್ಲಿ ಬರ್ಕೊಳ್ತೀವಿ. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, ನ್ಯೂಮರೇಟರ್ ಎಲ್ಲ ಮಲ್ಟಿಪ್ಲೈ ಮಾಡ್ಕೋಣ. 1 into 22 into 5 into 5 into 8. So that is 4,400. 4,400 by 7 3s 21 centimeter cube. This is the volume of water in the inverted cone. ಇದು ಗೊತ್ತಾಯ್ತು ನಮಗೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್, ದಟ್ ಈಸ್ ಏನಪ್ಪಾ ಅಂತಂದ್ರೆ ಅದು ಸ್ಪೆರಿಕಲ್ ಶೇಪ್ ಇರೋದ್ರಿಂದ ಸೊ ಅದರ ಒನ್ ಲೆಡ್ ಶಾರ್ಟ್ ಏನ್ ಕಂಡಿಡೋಣ ಅಂದ್ರೆ ವಾಲ್ಯೂಮ್ ಅನ್ನ ಕಂಡಿಡ್ಕೊಳ್ಳೋಣ. ಸೊ ಬರ್ಕೊಳ್ಳೋಣ. ಸೊ ವಾಲ್ಯೂಮ್ ಆಫ್ one lead shot, volume of one lead shot ಅಂತಂದ್ರೆ it is in spherical shape, ಏನಂತ ಸ್ಪಿಯರ್ ಆಯ್ತು. ಸೊ ಇದರ ಫಾರ್ಮುಲಾ ಗೊತ್ತಿದೆ ನಮ್ಗೆ. ಸೊ ದಟ್ ಈಸ್ V is equal to ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಅಂದ್ರೆ 4/3 into pi r cube cubic units. ಸೊ 4/3 into pi r cube cubic units ಅಂತ ಅಂದ್ರೆ ಇಲ್ಲೆಲ್ಲ ಗೊತ್ತಿದೆ ನಮ್ಗೆ. ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ಕೋಣ. is equal to so 4/3 into pi means its value is 22 by 7 into r means radius of the lead shot, that is sphere, that is r is equal to 0.5. So 0.5 whole cube. So 0.5 into 0.5 into 0.5. ಸೊ ಇದನ್ನ ನಾವು ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4 into 22 into 0.5 into 0.5 into 0.5. So that equal to 11. So that equal to 11 by 7 3s 21 centimeter cube. So this is the volume of the one lead shot or sphere. So ಇಲ್ಲಿ ಎರಡು ವಾಲ್ಯೂಮ್ಸ್ ಇತ್ತು ನಮಗೆ. ಸೊ ಇದು ಯಾವುದು ವಾಲ್ಯೂಮ್ ಆಫ್ ಕೋನ್, ಇಲ್ಲಿ ವಾಲ್ಯೂಮ್ ಆಫ್ ಒನ್ ಲೆಡ್ ಶಾಟ್ ಅಥವಾ ಸ್ಪೆರಿಕಲ್ ಲೆಡ್ ಶಾಟ್. ಸೊ ಈಗ ನಾವು ಏನ್ ಮಾಡ್ತೀವಿ ಇಲ್ಲಿ ಹೇಳ್ತಾನೆ. ಸೊ which is in the form of sphere of radius 0.5 centimeter or dropped into the vessel, 1/4 of water flows out. 1/4 of water flows out ಎಲ್ಲಿಂದ, ಈ ಒಂದು ಏನು ಕೋನ್ ಇದೆಯಲ್ಲ, ಈ ಕೋನ್ ಇಂದ ಏನ್ ಮಾಡುತ್ತೆ 1/4 ಆಫ್ ವಾಟರ್ ಫ್ಲೋ ಔಟ್ ಆಗುತ್ತೆ. ವೆನ್ ದ ಲೆಡ್ ಶಾರ್ಟ್ಸ್ ಆರ್ ಟು ಬಿ ಡ್ರಾಪ್ಡ್ ಇನ್ಸೈಡ್ ದ ವೆಜಲ್, ಅವಾಗ ಅದನ್ನ ಇಲ್ಲಿ ಬರ್ಕೊಂಡು ಅದ್ರ ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ therefore volume of water flows out is equal to 1/4 of volume of cone. 1/4 of volume of cone ಅಂತ. ಎಷ್ಟು ನೀರು ಔಟ್ ಆಗುತ್ತೆ ಅದರಲ್ಲಿ ಆ ಲೆಡ್ ಶಾರ್ಟ್ಸ್ ಗಳನ್ನ ಹಾಕಿದಾಗ ಅಂದ್ರೆ 1/4 of volume of cone ಅಂತ. ಸೊ that equal to so 1/4 into volume of cone ಇಲ್ಲಿ ನಾವು have to already found.
ಸೊ ನಮಗೆ ಗೊತ್ತಿದೆ ಅದು 4400/21 ಅದನ್ನ ಇಲ್ಲಿ ಬರ್ಕೋಣ. ಸೊ 4400/21. ಸೊ ಇದು ವಾಲ್ಯೂಮ್ ಆಫ್ ಕೋನ್ ಆಗಿದೆ. ಅದರಲ್ಲಿ 1/4 ಆಫ್ ದಟ್ ಅಮೌಂಟ್ ಆಫ್ ವಾಟರ್ ಇಸ್ ಟು ಬಿ ಫ್ಲೋ ಔಟ್. ಸೊ ಈಗ ನೆಕ್ಸ್ಟ್ ಅಲ್ಲಿ ಫ್ಲೋ ಔಟ್ ಆಗಿರೋದು ಎಷ್ಟು ಅಂತ ನಮಗೆ ಈಗ ಗೊತ್ತಾಗುತ್ತೆ. ಸೊ 4 1s 4 1s 4 1s. So that equal to 1100/21 centimeter cube ಇಷ್ಟು ಫ್ಲೋ ಔಟ್ ಆಯ್ತು ಅಂತಕ್ಕಂಥದ್ದು. ಸೊ ಈಗ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ಟು ದ ವೆಸಲ್ ಅಂತ ಅಂದ್ರೆ ಅದಕ್ಕೆ ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಸೊ ಈ ಒಂದು ವಾಲ್ಯೂಮ್ ಅಲ್ಲಿ ಈ ಒಂದು ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ಸ್ ಏನಿದೆಯಲ್ಲ ಅದನ್ನ ಇದರಿಂದ ನಾವು ಡಿವೈಡ್ ಮಾಡ್ರೆ ವಿ ಗೆಟ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ಟು ದ ವೆಸಲ್. ಅದು ಗೊತ್ತಾಗುತ್ತೆ ನಮಗೆ. ಸೊ ನೌ number of lead shots is equal to volume of water flow out. Volume of water flow out divided by volume of 1 lead shot. That equal to, so volume of water flow out ಎಷ್ಟಿದೆ 1100/21 by volume of 1 lead shot ಎಷ್ಟಿದೆ 11/21 is equal to 1100/21 into division to multiplication 21/11. So equal to 21 go cancels, 11 1s are 11 1s are 2 zeros. So that exactly equal to 100. So number of lead shot are equal to lead shots are equal to 100. So the bari. So therefore number of lead shots dropped into vessel is equal to 100. ಅಂದ್ರೆ 100 ಲೆಡ್ ಶಾರ್ಟ್ಸ್ ಗಳನ್ನ ಅದರೊಳಗಡೆ ಏನ್ ಮಾಡ್ತಾರೆ ಡ್ರಾಪ್ ಮಾಡಿರ್ತಾರೆ ಅಂತಕ್ಕಂಥದ್ದು ಈಗ ನಮ್ಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಇನ್ನೊಂದ್ಸರಿ ಸೊಲ್ಯೂಷನ್ ಅನ್ನ ಗ್ಲಾನ್ಸ್ ಮಾಡೋಣ. ಒಂದು ಇನ್ವರ್ಟೆಡ್ ಆಗಿರ್ತಕ್ಕಂಥ ಒಂದು ಕೋನ್ ಇದೆ. ಅದರ ರೇಡಿಯಸ್ 5 ಸೆಂಟಿಮೀಟರ್ ಅಂಡ್ ಇಟ್ಸ್ ಹೈಟ್ 8 ಸೆಂಟಿಮೀಟರ್. ಸೊ ಅದರೊಳಗಡೆ ಇಟ್ ಈಸ್ ಫಿಲ್ಡ್ ವಿತ್ ವಾಟರ್ ಟು ದ ಬ್ರಿಮ್. ಅದು ಕಂಪ್ಲೀಟ್ ಆಫ್ ಫಿಲ್ ಆಗಿರುತ್ತೆ. ಸೊ ಇದರೊಳಗಡೆ ಒಂದು 0.5 ಸೆಂಟಿಮೀಟರ್ ರೇಡಿಯಸ್ ಇರ್ತಕ್ಕಂಥ ಲೆಡ್ ಶಾರ್ಟ್ಸ್ ಗಳನ್ನ ಎಷ್ಟೋ ಒಂದಿಷ್ಟು ಹಾಕ್ಬಿಡ್ತಾರೆ. ಅದರೊಳಗಡೆ ಹಾಕ್ದಾಗ ಏನಾಗ್ತದೆ 1/4 ಆಫ್ ವಾಟರ್ ಫ್ಲೋ ಔಟ್. ಸೊ ಇದರ ಏನು ವಾಲ್ಯೂಮ್ ಇತ್ತಲ್ಲ ಅದರ 1/4 ವಾಲ್ಯೂಮ್ ಹೊರಗಡೆ ಬರುತ್ತೆ. ಸೊ ಹಾಗಾದ್ರೆ ಆ ಒಂದು ವೆಸಲ್ ಒಳಗಡೆ ಎಷ್ಟು ಲೆಡ್ ಶಾರ್ಟ್ಸ್ ಗಳನ್ನ ತುಂಬಿದ್ರು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ವಾಲ್ಯೂಮ್ ಆಫ್ ವಾಟರ್ ಇಂದ ಕೋನ್ ಅಂತ ಅಂದ್ರೆ ಇದಕ್ಕೆ ಫಾರ್ಮುಲಾ 1/3πr²h ಅಂತ ಹೇಳಿ ಇದ್ರಲ್ಲಿ ಕೊಟ್ಟಿರ್ತಕ್ಕಂಥ ರೇಡಿಯಸ್ ಅಂಡ್ ಹೈಟ್ ಎಲ್ಲ ತುಂಬಿದಾಗ ನಮಗೆ ವಾಲ್ಯೂಮ್ ಸಿಗುತ್ತೆ. ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ ಅಂತ ಅಂದ್ರೆ ಅದು ಸ್ಪೆರಿಕಲ್ ಶೇಪ್ ಆಗಿರೋದ್ರಿಂದ ಅದು ವಾಲ್ಯೂಮ್ ಫಾರ್ಮುಲಾ ಹಾಕೊಂಡ್ಬಿಟ್ಟು ಅದರ ಒಳಗಡೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ ಕೂಡ ಗೊತ್ತಾಗುತ್ತೆ. ಇಲ್ಲಿ ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಔಟ್ ಅಂತಂದ್ರೆ 1/4 ಆಫ್ ವಾಲ್ಯೂಮ್ ಆಫ್ ಕೋನ್ ಅಂತಂದ್ರೆ 1/4 ಇಂಟು ವಾಲ್ಯೂಮ್ ಆಫ್ ಕೋನ್ 4400/21 ಇದೆಯಲ್ಲ ಅದನ್ನ ಹಾಕಿದ್ರೆ ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಔಟ್ ಅಂದ್ರೆ ಆ ಲೆಡ್ ಶಾರ್ಟ್ಸ್ ಗಳನ್ನ ಹಾಕಿದಾಗ ಬರ್ತಕ್ಕಂಥ ವಾಟರ್ ನ ವಾಲ್ಯೂಮ್. ಇಲ್ಲಿ ನಾವು ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಅಂದ್ರೆ ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಔಟ್ ಅಂಡ್ ಬೈ ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ ಅಂತ. ಸೊ ಇಲ್ಲಿರ್ತಕ್ಕಂಥ ಏನು ವ್ಯಾಲ್ಯೂಸ್ ಇದೆಯಲ್ಲ ಅದನ್ನ 1100/21 ಡಿವೈಡ್ ಬೈ ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ ಇನ್ 11/21 ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ನಾವು ವಿ ಗೆಟ್ 100. ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ಟು ವೆಸಲ್ ಈಸ್ ಈಕ್ವಲ್ ಟು 100 ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.